ಪ್ರತಿನಿತ್ಯ ನೇಣಿನ ಹಗ್ಗ ಕಣ್ಣೆದ್ರಿಗೆ ತೂಗಾಡ್ತಾ ಇರೋದು ನೋಡಿಯೂ ನಾನು 8 kg ಜಾಸ್ತಿ ಆಗಿದ್ದೀನಿ ಅಂದರೆ ಹೊರಗಡೆ ನಿಮ್ಮ ಆಹಾರ ಸರಬರಾಜಿನ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಅಂತಾನೆ ಸಾರ್. ಇದನ್ಯಾರಿಗೂ ಹೊರಗಡೆ ಹೇಳಕ್ ಹೋಗ್ಬೇಡಿ. ಕೇಳಿಸ್ಕೊಂಡವರು ಹೊರಗಡೆ ಇರೋದಕ್ಕಿಂತ ಒಳಗಡೆನೆ ಇರೋದು ಲೇಸು ಅಂತ ಮೈದುಂಸೋ ಜೈಲೂಟಕ್ಕೆ ಬಂದಾರು ಕದ್ದೋಕೊಂಡು. ಚೆನ್ನ, ವಾಟ್ ಎ ಬ್ಯೂಟಿಫುಲ್ ನೇಮ್. ನಿನ್ನ ಹೆಸರಿಗೆ ತಕ್ಕನಾಗಿ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಚೆನ್ನ, ನೀನು ಕೊಲೆಗಾರನಾದೆ, ಆದ್ರೆ ಕಲೆಗಾರನಾಗ್ತೀನಿ. ಕಾದಂಬರಿ ಬರೆದು ಅದು ಆಗಿದೆಯಲ್ಲ ಸಾರ್. ನೋಡು ಚೆನ್ನ, ನಾವು ಗಲ್ಲು ಶಿಕ್ಷೆ ನೀಡೋದು ಅನ್ನ ಹುಟ್ಟೋದಕ್ಕಲ್ಲ. ಒಬ್ಬ ಇನ್ನೊಬ್ಬನ ಕೊಲೆ ಮಾಡಿದ್ರೆ ಅವನಿಗೂ ನೇಡಿನ ಭಯ ಇರಲಿ ಅಂತ. ಹಗ್ಗದ ಭಯವಿದ್ರೆ ಇನ್ನೊಬ್ಬ ಇಂಥ ಕೃತ್ಯವನ್ನ ಮಾಡೋಲ್ಲ ಅಂತ ಅಂತ ತಾವು ತಪ್ಪಾಗಿ ತಿಳ್ಕೊಂಡಿದ್ದೀರಿ ಅಂತ ನಾನು ಈ ಕಾದಂಬರಿ ಬರ್ತಿದ್ದೀನಿ ಸರ್. ನನ್ನ ಮಾತು ಕೇಳ. ಈ ಹಗ್ಗ ವಸ್ತು ಅದೆಷ್ಟು ಶತಮಾನಗಳನ್ನು ಸರ್. ನಾನೇನು ಇದು ಪ್ರಾರಂಭೋತ್ಸವ ಮಾಡ್ತಾ ಇದ್ದೀನ. ಎಷ್ಟು ಜನರ ಕುತ್ತಿಗೆಗಳನ್ನ ಹೊಸ್ಕ್ ಹಾಕಿಲ್ಲ ಈ ಹಗ್ಗ. ಆದ್ರೂ ನಾನು ಕೊಲೆ ಮಾಡಿದೆ. ಈ ಹಗ್ಗ ನಾನು ಕೊಲೆ ಮಾಡೋದನ್ನ ತಪ್ಪಿಸ್ತೇನೆ. ಹಗ್ಗ ಕೊಲೆನ ತಡೆಯಲ್ಲ ಸರ್, ತಡೀಲಿಲ್ಲ, ತಡೆಯೋಲ್ಲ. ಆದರೂ ಹಗ್ಗ ಇರಲೇಬೇಕು. ಇಲ್ಲದೇ ಇದ್ರೆ ಕೊಲೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದೊಂದು ಅಭಿಪ್ರಾಯ ಅಷ್ಟೇ ಸರ್. ಅದೇ ನಿಜ ಅಂತ ಯಾವುದೇ ಅಂಕಿ ಅಂಶಗಳು ಅದನ್ನ ನಿರ್ಧರಿಸಿಲ್ಲ ಸರ್. ಕೊಲೆ ಯಾಕಾಗತ್ತೆ ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ. ಯಾಕೆ ಸರ್? ಅದೆಷ್ಟು ಪ್ರಕರಣಗಳಲ್ಲಿ ನಡು ರಸ್ತೆಯಲ್ಲಿ ಮಚ್ಚಿನಿಂದ ತಲೆಯನ್ನ ಕತ್ತರಿಸಿದ ರುಂಡದ ಪ್ರಕಾರ ನೇರವಾಗಿ ಆ ಕೊಲೆಗಾರ ಠಾಣೆಗೆ ಬಂದು ಈ ಕೊಲೆ ನಾನೇ ಮಾಡಿದ್ದು ಅಂತ ಕಾನೂನಿಗೆ ಶರಣಾಗಿದೆ ಸರ್. ಇಲ್ಲಿ ಹಗ್ಗ ಕೊಲೆಗಾರನನ್ನ ಹೆದರಿಸಲಿಲ್ಲ, ಬದಲಾಗಿ ಅವನೇ ಹಗ್ಗವನ್ನ ವರಿಸಿದ. ನೋಡು, ನೀನು ಹೇಳ್ತಾ ಇರೋದು ಸರ್, ನನ್ನ ಮಾತು ಕೇಳ. ಕೊಲೆ ಮಾಡಿದವ್ರು ಎಲ್ರಿಗೂ ನೀವು ನೇಣಿ ಶಿಕ್ಷೆ ಕೊಟ್ಟಿದ್ದೀರಾ ಸರ್? ನೋಡ್ತೇನ ಕೆಲವು ಸರ್, ಬೇಡ ಬೇಡ, ನಾನು ಇದನ್ನ ಇನ್ನೊಂದು ರೀತಿಯಲ್ಲಿ ಕೇಳ್ತೇನೆ. ಕೊಲೆ ಮಾಡಿಯೂ ಸಹ ನೇಣಿನ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸಾಕ್ಷಿಗಳು ಸರಿಯಾಗಿಲ್ಲದೆ ಇದ್ರೆ ಅದನ್ನೇ ಸರ್ ನಾನು ಬಂದಿರೋದು. ಅದನ್ನೇ ನಿಮ್ಮ ನ್ಯಾಯ ಯಾತ್ರ ಮೇಲೆ ನಿಂತಿದೆ ಅಂತ. ಶಿಕ್ಷೆಗೆ ಮುಖ್ಯ ಕೊಲೆ ಅಲ್ಲ, ಸಾಕ್ಷಿ. ಕೊಲೆಗಾರ ಬುದ್ಧಿವಂತಿಕೆಯಿಂದ ಜಾಣದಿಂದ ಕೊಲೆ ಮಾಡಿದ್ರೆ ಅವನ ಗೌರವಕ್ಕೆ ಈ ಸಮಾಜದಲ್ಲಿ ಏನೂ ತೊಂದರೆ ಇಲ್ಲ. ಎಂಥ ಸಾಕ್ಷಿ ಸರ್ ಇದು? 100 ಜನ ಸೇರಿ ಅವಳನ್ನು ಕೊಲೆ ಮಾಡ್ದ ಅಂದ್ರೆ ನೋಡು ಚೆನ್ನ, ನೀನು ಹೇಳಿದ ಹಾಗೆ ಕೆಲವು ಸಂದರ್ಭಗಳಲ್ಲಿ ಆಗಿದೆ, ಆದರೆ ಅದು ತುಂಬಾ ಅಪರೂಪ.